ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಪಿ ಎಫ್ ಹೋಲ್ಡರ್ಸ್ ಇದ್ದೀರಾ, ನೀವೇನಾದ್ರೂ ಪಿ ಎಫ್ ಫಸ್ಟ್ ಟೈಮ್ ಏನಾದ್ರು ವಿತ್ಡ್ರಾ ಮಾಡಿರ್ತೀರಾ, ಬಟ್ ಕೆಲವೊಬ್ರಿಗೆ ಗೊತ್ತಾಗಲ್ಲ ಈ ಹಿಂದ್ಗಡೆ ಯಾವ ತರ ಪ್ರೋಸೆಸ್ ರನ್ ಆಗ್ತಿದೆ, ಅಂದ್ರೆ ಸ್ಟೇಟಸ್ ನ ಯಾವ ತರ ಚೆಕ್ ಮಾಡೋದು, ಸ್ಟೇಟಸ್ ಏನಾಗಿದೆ ಅಂತ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಕೆಲವೊಬ್ರು ಅಪ್ಲೈ ಮಾಡಿ ಸುಮ್ಮನೆ ಆಗ್ಬಿಟ್ಟಿರ್ತಾರೆ, ಆಮೇಲೆ ಅದು ಏನಾಗುತ್ತಂತ ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಒಂದು ಈಗ ಪಿ ಎಫ್ ಅಪ್ಲೈ ಮಾಡ್ತೀರಾ ವಿಡ್ರಾ ಮಾಡೋಕೆ, ವಿಡ್ರಾ ಮಾಡಿದ್ಮೇಲೆ ಈಗ 1 ವೀಕ್ ಆದ್ರೂ ಬರಲ್ಲ, ಬಟ್ ಅದು ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ, ಇನ್ನು ಸೆಟಲ್ಡ್ ಆಗಿದೆನಾ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಮೇಲೆ ಕೆಲವೊಬ್ಬರಿಗೆ ವಿಡ್ರಾ ಮಾಡೋದು, ಪಿ ಎಫ್ ವಿಡ್ರಾ ಮಾಡೋದು ಗೊತ್ತಿಲ್ಲ ಅಂತಂದ್ರೆ, ಈಗ ಮೇಲೆ ಐ ಕಾರ್ಡ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಪಿ ಎಫ್ ವಿಡ್ರಾ ಮಾಡ್ಬೇಕಂತಂದ್ರೆ ಆ ತರ ಮಾಡ್ಬೋದು. ಓಕೆನಾ. ಪಿ ಎಫ್ ವಿಡ್ರಾ ಆದ್ಮೇಲೆ ಆ ಒಂದು ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಿಮ್ಮ ಒಂದು ಫೋನ್ ತಗೊಳ್ಳಿ. ಫೋನ್ ತಗೊಂಡು ಗೂಗಲ್ ಅಲ್ಲಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿ. ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿದ್ರೆ ಕೆಳಗಡೆ ಸ್ವಲ್ಪ ಸ್ಲೈಡ್ ಮಾಡಿ, ಇಲ್ಲಿ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲೆ 3 ಡಾಟ್ಸ್ ಏನು ಕಾಣ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಡ್ ನ ಆನ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಲೆಫ್ಟ್ ಸೈಡ್ಗೆ ಸರ್ವಿಸ್ ಅಂತ ಇದೆ, ಕೆಳಗಡೆ ಬಂದ್ರೆ ಫಾರ್ ಎಂಪ್ಲಾಯೀಸ್ ಅಂತ ಇರುತ್ತೆ. ಓಕೆನಾ. ಫಾರ್ ಎಂಪ್ಲಾಯೀಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಮೆಂಬರ್ UAN ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ, ಸೆಕೆಂಡ್ ಆಪ್ಷನ್ ಮೆಂಬರ್ ಪಾಸ್ಬುಕ್ ಕೆಳಗಡೆ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು UAN, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ, ಈ ಒಂದು 3ನ ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮ UAN ನಂಬರ್, ಪಾಸ್ವರ್ಡ್ ಆಮೇಲೆ ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಅದು ಲಾಗಿನ್ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ಪೇಜ್ ಅಲ್ಲಿ ತಗೊಂಡು ಹೋಗುತ್ತೆ, ಅಲ್ಲಿ ನಿಮಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡ್ಕೊಂಡು ಮತ್ತೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಏನಿದೆಲ್ಲ ಆ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಈ ತರ ಒಂದು ನೋಡಕ್ ಸಿಗುತ್ತೆ ಹೋಮ್ ಪೇಜ್. ಓಕೆನಾ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಏನ್ ಕಾಣ್ತಿದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಕೆಲವೊಂದು ಆಪ್ಷನ್ಸ್ ಇದಾವೆ, ಅದು ಆಕ್ಚುಲಿ ಕಾಣ್ತಿಲ್ಲ, ಈಗ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ಹಂಗಾಗಿ ಅದು ಕಾಣ್ತಿಲ್ಲ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಹೋಮ್, ವ್ಯೂ, ಮ್ಯಾನೇಜ್ ಅಕೌಂಟ್, ಆನ್ಲೈನ್ ಸರ್ವಿಸ್ ಅಂತ ಇದೆ. ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು 4 ಆಪ್ಷನ್ ಬರುತ್ತೆ, ಕ್ಲೈಮು, 1 ಮೆಂಬರ್, ಆಮೇಲೆ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್, ಡೌನ್ಲೋಡ್ ಎನ್ಎಕ್ಸರಿ ಕೆ ಅಂತ. ಇಲ್ಲಿ ಥರ್ಡ್ ಆಪ್ಷನ್ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತ ಏನಿದೆ ಅಲ್ಲ ಆ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಪೇಜ್ ಸಿಗುತ್ತೆ. ನಿಮಗೆ ನೀವು ಒಂದು ಟೋಟಲ್ ಹಿಸ್ಟ್ರಿ, ನಿಮ್ಮ ಒಂದು ಪಿ ಎಫ್ ವಿಡ್ರಾ ಈಗಾಗಲೇ ಯಾರಾದ್ರೂ ಮಾಡಿದ್ರೆ ಅವ್ರದ್ದು ಏನ್ ಸ್ಟೇಟಸ್ ಆಗಿದೆ ಅದ್ರದ್ದೆಲ್ಲ ಬರುತ್ತೆ. ಆಮೇಲೆ ಈಗ ಹೊಸದಾಗಿ ಏನಾದ್ರು ಪಿ ಎಫ್ ವಿಡ್ರಾ ಮಾಡಿದ್ರೆ ಅವರಿಗೆ ಹೇಳ್ತಿದ್ದೀನಿ, ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗಬಾರ್ದು ಅಂತಂದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ನೀವು ಟ್ರ್ಯಾಕಿಂಗ್ ID ಇರುತ್ತೆ, ಯಾವ ಫಾರ್ಮ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರ, ಆಮೇಲೆ ಸಬ್ಮಿಟೆಡ್ ಅಟ್ ಪೋರ್ಟಲ್, ನೀವು ಯಾವತ್ತು ನೀವು ವಿಡ್ರಾಗೆ ಅಪ್ಲೈ ಮಾಡಿರ್ತೀರಲ್ಲ ಆ ಒಂದು ಡೇಟು ಟೈಮಿಂಗ್ಸ್ ಕೂಡ ಇರುತ್ತೆ. ಓಕೆ. ಅದಾದ್ಮೇಲೆ ಆ ಒಂದು ನೀವು ಏನ್ ಸಬ್ಮಿಟ್ ಮಾಡಿರ್ತಾರಲ್ಲ ಆ ಅಪ್ಲಿಕೇಶನ್ ನಿಮಗೆ ನೀವು ರಿಜಿಸ್ಟರ್ ಆಗಿರುವಂತ ಫೀಲ್ಡ್ ಆಫೀಸ್ ಏನಿರುತ್ತಲ್ಲ ಅಲ್ಲಿಗೆ ಯಾವಾಗ ಹೋಯ್ತು, ಆ ಒಂದು ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಆ ಒಂದು ಫೀಲ್ಡ್ ಆಫೀಸ್ಗೆ ಯಾವಾಗ ಹೋಯ್ತು ಅಂತ ಅದನ್ನು ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸೆಂಡ್ ಟು ಫೀಲ್ಡ್ ಆಫೀಸ್ ಅಂತ ಆ ಒಂದು ಡೇಟ್ ಅನ್ನು ಕೊಟ್ಟಿರ್ತಾರೆ. ಅದ್ರ ಪಕ್ಕದಲ್ಲಿ ಕರೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ನೀವು ನೋಡ್ಬೋದು ಕ್ಲೈಮ್ ಸೆಂಡ್ ಟು ಫೀಲ್ಡ್ ಆಫೀಸ್ ಅಂತ ಇದೆ. ಓಕೆನಾ. ಅಂದ್ರೆ ಇನ್ನು ಏನದು ಫೀಲ್ಡ್ ಆಫೀಸ್ಗೆ ಹೋಗಿದೆ, ಇನ್ನು ಸೆಟಲ್ಡ್ ಆಗಿಲ್ಲ, ಇಲ್ಲ ರಿಜೆಕ್ಟ್ ಆಗಿಲ್ಲ, ಏನೂ ಆಗಿಲ್ಲ. ಇಫ್ ಏನಾದ್ರು ರಿಜೆಕ್ಟ್ ಆಯ್ತು ಅಂತಂದ್ರೆ ಅಲ್ಲಿ ರಿಜೆಕ್ಟ್ ಅಂತ ಬರುತ್ತೆ. ಆ ಒಂದು ರಿಜೆಕ್ಟ್ ಮೇಲೆ ಏನಾದ್ರು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ನಿಮಗೆ ಆಪ್ಷನ್ ಸಿಗುತ್ತೆ, ಅಂದ್ರೆ ಯಾವ ಒಂದು ಪರ್ಪಸ್ಗೆ ಅದು ರಿಜೆಕ್ಟ್ ಆಗಿದೆ ಅಂತ. ಇಫ್ ಏನಾದ್ರು ನೀವು 14 ಡೇಸ್ 20 ಡೇಸ್ ಆಯಿತು ಇದೇ ತರ ಇತ್ತಂತಂದ್ರೆ ಸ್ವಲ್ಪ ವೇಟ್ ಮಾಡಿ. ಆಕ್ಚುಲಿ ಕೆಲವೊಂದು ಟೈಮಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಪ್ರೊಸೆಸ್ ಲೇಟ್ ಆಗುತ್ತೆ, ಕ್ಲೈಮು ಆಗ್ಬೋದು. ಇಫ್ ಏನಾದ್ರು ನಿಮ್ಮ ಒಂದು ಪಿ ಎಫ್ ಏನದು ಇನ್ಫಾರ್ಮೇಶನ್ ಅಲ್ಲಿ ಏನಾದ್ರು ರಾಂಗ್ ಇದ್ರೆ ರಿಜೆಕ್ಟ್ನೂ ಆಗ್ಬೋದು. ಅದು ಇಲ್ಲಿ ಸ್ಟೇಟಸ್ ಡೇ ಬೈ ಡೇ ಅಪ್ಡೇಟ್ ಆಗ್ಬಿಡುತ್ತೆ. ಓಕೆನಾ. ನೀವು ಇಲ್ಲಿ ನೋಡ್ಕೋಬಹುದು ನಿಮ್ಮ ಒಂದು ಪಿ ಎಫ್ ವಿಡ್ರಾ ಸ್ಟೇಟಸ್ ಏನು ಇದೆ ಅಲ್ಲ ಆ ಒಂದು ಸ್ಟೇಟಸ್ ಇಲ್ಲಿ ನೀವು ನೋಡ್ಕೋಬಹುದು. ಆಮೇಲೆ ನಿಮಗೆ ಒಂದು ಮೆಸೇಜ್ನು ಬರುತ್ತೆ. ಇಫ್ ಏನಾದ್ರು ಮೆಸೇಜ್ ಬಂದಿಲ್ಲ ಅಂತಂದ್ರೆ ನೀವು ಇಲ್ಲಿ ಡೈಲಿ ಚೆಕ್ ಮಾಡ್ಕೊಂತ ಹೋಗ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗ್ಲೇ ಮಾಡಿದ್ದೀನಿ, ಆಮೇಲೆ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.